ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳು ನಿಮ್ಮನ್ನೆಲ್ಲ ಅಗಲಿ 2 ವರ್ಷವೇ ಕಳೆದು ಹೋಯಿತು. ಹೀಗಾಗಿ ಜ್ಞಾನಯೋಗಾಶ್ರಮದಲ್ಲಿ ಇವತ್ತು ಭಕ್ತರ ದಂಡೆ ಸೇರಿತ್ತು. ಕಾಯಕ ಯೋಗಿಗೆ ಗುರು ನಮನ ಸಲ್ಲಿಸಿ ಪುನೀತರಾಗಿದ್ದಾರೆ. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ನಡೆದಾಡುವ ದೇವರು ಜ್ಞಾನಯೋಗಿ, ಕಾಯಕ ಯೋಗಿ, ಶತಮಾನದ ಸಂತ, ಸರಳತೆಯ ಸಂತ, ವಿಜಯಪುರದ ವಿರಾಗಿ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿ 2 ವರ್ಷವೇ ಕಳೆದೋಯ್ತು. ಕೋಟ್ಯಾಂತರ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದ ಸಿದ್ದೇಶ್ವರ ಶ್ರೀಗಳು ತಮ್ಮ ಪ್ರವಚನದ ಮೂಲಕವೇ ಅದೆಷ್ಟೋ ಜನರಿಗೆ ದಾರಿದೀಪವಾಗಿದ್ರು. ಇಂತಹ ಮಹಾನ್ ಚೇತನವನ್ನ ಕಳ್ಕೊಂಡು ಇಂದಿಗೆ 2 ವರ್ಷ. ಹೀಗಾಗಿ ಜ್ಞಾನ ಯೋಗಾಶ್ರಮದಲ್ಲಿ ಗುರುನಮನ ಸಲ್ಲಿಸಲಾಯಿತು. ಸಿದ್ದೇಶ್ವರ ಶ್ರೀಗಳಿಗೆ ಇಂತಹ ಭಕ್ತರು ಇರಲಿಲ್ಲ ಅಂತಿಲ್ಲ. ರಾಜಕೀಯ ನಾಯಕರಿಂದ ಹಿಡಿದು ದೊಡ್ಡವರೆಲ್ಲ ಶ್ರೀಗಳನ್ನ ಆರಾಧಿಸುತ್ತಿದ್ರು. ಹೀಗಾಗಿಯೇ ಇವತ್ತು ಗುರುನಮನ ಕಾರ್ಯಕ್ರಮಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಮೇಘಾಲಯದ ರಾಜ್ಯಪಾಲ CH ವಿಜಯಶಂಕರ್, ಸಚಿವ ಶಿವಾನಂದ ಪಾಟೀಲ್ ಜೊತೆ ಹಲವಾರು ಮಠಾಧೀಶರು ಆಗಮಿಸಿದ್ರು. ಗದ್ದುಗೆಗೆ ಪೂಜೆ ಬಳಿಕ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ 20 ಕೃತಿಗಳನ್ನ ಬಿಡುಗಡೆ ಮಾಡಿದ್ರು. ಅಪ್ಪುಗಳು ಬಯಲಾಗಿದ್ದಾರೆ, ಅವರು ಹೋಗಿಲ್ಲ, ನಮ್ಮೆಲ್ಲರ ಮನದಲ್ಲಿ ನೆನೆಸಿದ್ದಾರೆ. ಆಶ್ರಮದ ಪವಿತ್ರ ಸ್ಥಾನದಲ್ಲಿ ಅವರ ಶಕ್ತಿ ಅಗಾಧವಾಗಿದೆ. ನಾವೆಲ್ಲರೂ ಅವರ ಕೃಪೆಗೆ ಪಾತ್ರ ಆಗೋಣ ಅಂತ ಮಾತನ್ನು ಹೇಳಿ ಎಲ್ಲ ಜನರು, ನಾಡಿನ ಪೂಜ್ಯರು, ಗಣ್ಯ ವ್ಯಕ್ತಿಗಳಿಗೂ ಯಾವತ್ತೂ ನಾವು ಆಶ್ರಮ ಸದಾ ಅವರನ್ನು ಸ್ವಾಗತ ಮಾಡಿ ಅವರನ್ನು ನಾವೆಲ್ಲರೂ ಗೌರವ, ಪ್ರೀತಿ, ಭಕ್ತಿಯಿಂದ ಕಾಣೋಣ ಗುರುದೇವರನ್ನ ತಿಳ್ಕೊಂಡು ನನ್ನ ಮಾತು. ಅನ್ನವಾಗಿ ಬರ್ತಾನ ದೇವರು, ನೀರಾಗಿ ಸುರಿತಾನ ದೇವರು, ಬಳಿಯಾಗಿ ಹರಿತಾನ ದೇವರು, ಒಳಗೆ ಜ್ಞಾನದ ಜ್ಯೋತಿಯಾಗಿ ಮೆಲುಕ್ತಾನ ದೇವರು. ಈ ಮಾತಿನಂತೆಯೇ ಬದುಕಿದವರು ಸಿದ್ದೇಶ್ವರ ಶ್ರೀಗಳು. ಬಿಳಿ ಪಂಚೆ, ಬಿಳಿ ಅಂಗಿಯ ಮಹಿಮನ ಸರಳತೆಗೆ ಮಾರು ಹೋಗದವರೇ ಇರಲಿಲ್ಲ. ಕಿಸೆಯಿಲ್ಲದ ಅಂಗಿ ತೊಟ್ಟು ಯಾವುದಕ್ಕೂ ಆಸೆ ಪಡದೆ ಬದುಕಿದಂತಹ ಜ್ಞಾನ ಯೋಗಿಯ ದರ್ಶನಕ್ಕೆ ಭಕ್ತರ ದಂಡೆ ಸೇರಿತ್ತು. ಕೇವಲ ಗುರುವಿನ ಸ್ಥಾನ ಮಾತ್ರ ಸಿದ್ದೇಶ್ವರ ಶ್ರೀಗಳು ತುಂಬಿಲ್ಲ, ತಾಯಿ ತೋರುವಂಥ ಪ್ರೀತಿ ಮಮತೆಯನ್ನು ಕೂಡ ತೋರಿದಂಥ ಒಂದು ಸಂತ ಮಹನೀಯ ಯಾರು ಅಂತೇಳಿ ಕೇಳೋದಾದರೆ ಅದಕ್ಕೆ ಪರ್ಯಾಯವಾಗಿ ಹೇಳುವಂಥ ಒಂದೇ ಹೆಸರು ಸಿದ್ದೇಶ್ವರ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು. ಒಟ್ನಲ್ಲಿ ನಡೆದಾಡುವ ದೇವರನ್ನೇ ಪ್ರಖ್ಯಾತಿ ಪಡೆದಿದ್ದ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿ 2 ವರ್ಷವೇ ಕಳೆದೋಯ್ತು. ಆದರೆ ಭಕ್ತರ ಪಾಲಿಗೆ ಎಂದೆಂದಿಗೂ ಅಜರಾಮರ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಮುಳಬಾಗಿಲು ನಗರಸಭೆಯಲ್ಲಿ ಮೇಡಂಗಿಂತ ಸಾಹೇಬ್ರ ಕಾರುಬಾರಿ ಜೋರಾಗಿದೆ. ಹೆಂಡತಿ ಹೆಸರಲ್ಲಿ ಗಂಡನೇ ದರ್ಬಾರ್ ಮಾಡ್ತಿದ್ದಾನೆ. ಅಧ್ಯಕ್ಷೆಯ ಸಹಿ ಬೇಕು ಅಂದ್ರೆ ಮೊದಲು ಈತನ ಬಳಿಯೇ ಹೋಗ್ಬೇಕಂತೆ. ಹೆಂಡತಿ ನಗರಸಭೆ ಅಧ್ಯಕ್ಷೆಯಾದ್ರೂ ಗಂಡನದ್ದೇ ದರ್ಬಾರ್. ಹೆಂಡತಿ ಪಕ್ಕದಲ್ಲೇ ತನಗೊಂದು ಸೀಟ್ ಫಿಕ್ಸ್ ಮಾಡಿಕೊಂಡು ಫುಲ್ ದರ್ಬಾರ್ ಮಾಡ್ತಿದ್ದಾರೆ. ಮೇಡಂ ಹತ್ತಿರ ಫೈಲ್ ಹೋಗೋದಕ್ಕೂ ಮೊದಲು ಈ ಸಾಹೇಬ್ರನ್ನ ಕಂಡೇ ಹೋಗ್ಬೇಕು. ಆಮೇಲೆಯೇ ಏನಿದ್ರೂ ಫೈಲ್ ಮೂವ್ ಆಗೋದು. ಹೆಂಡತಿ ಅಧ್ಯಕ್ಷೆ, ಗಂಡನದ್ದೇ ದರ್ಬಾರ್. ಅಮಾನುಲ್ಲಾ ಅಂದ್ರಷ್ಟೇ ಮುಂದ್ ಹೋಗುತ್ತೆ ಫೈಲ್. ಕೋಲಾರದ ಮುಳಬಾಗಿಲಿನ ನಗರಸಭೆ ಕಚೇರಿಗೆ ಕೆಲ ತಿಂಗಳ ಹಿಂದಷ್ಟೇ ನೂತನ ಅಧ್ಯಕ್ಷರಾಗಿ ಶಬಾನಾ ಬೇಗಂ ಪಟ್ಟಕ್ಕೇರಿದ್ರು. ಅಂದಿನಿಂದ ಶಬಾನಾ ಮೇಡಂ ಬದಲಾಗಿ ಅವರ ಪತಿ ಅಮಾನುಲ್ಲರದ್ದೇ ಕಾರುಬಾರು ಶುರುವಾಗಿದೆ. ಯಾವುದೇ ಕೆಲಸವಿದ್ರೂ ಸಹಿ ಹಾಕೋದಕ್ಕೆ ಹೆಂಡತಿ, ಫೈಲ್ ಮೂವ್ ಮಾಡೋದಕ್ಕೆ ಗಂಡ ಎನ್ನುವಂತಾಗಿದೆ. ಪ್ರತಿದಿನ ಪತ್ನಿ ಜೊತೆಗೆ ಬರೋ ಅಮಾನುಲ್ಲಾ ಶಬಾನಾ ಬೇಗಂ ಅವರ ಕುರ್ಚಿ ಪಕ್ಕದಲ್ಲೇ ತಮಗೂ ಒಂದು ಕುರ್ಚಿ ರಿಸರ್ವ್ ಮಾಡ್ಕೊಂಡಿದ್ದಾರೆ. ಯಾರೇ ಅಧ್ಯಕ್ಷರ ರೂಮ್ಗೆ ಬಂದ್ರು ಮೊದಲು ದೊಡ್ಡ ಸಾಹೇಬ್ರನ್ನೇ ಕಾಣಬೇಕು. ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದ್ದು ನ್ಯೂಸ್ 18 ಕ್ಯಾಮೆರಾದಲ್ಲಿ ಅಧ್ಯಕ್ಷೆ ಗಂಡನ ಕಾರುಬಾರು ಬಟಾಬಯಲಾಗಿದೆ. ಏನು ಸೈನ್ ಬೇಕು ಅಂದ್ರೆ ಸೈನ್ ಹಾಕ್ತಾರಾ? ಅವರೇ ಹಾಕ್ಬೇಕಾ? ಲೈಸೆನ್ಸ್ ಬೇಕಾಗಿತ್ತು, ಲೈಸೆನ್ಸ್ ಒಂದು ಬೇಕಾಗಿತ್ತು ಮನೆ ಡೆಮಾಲಿಷನ್ ಮಾಡಲಿಕ್ಕೆ. ಕೇಳಿ ಕೊಡ್ತಾರೆ ಇವರು? ಅವ್ರು ಕೊಡ್ತಾರಾ? ಮಹಿಳಾ ಮೀಸಲಾತಿಯಡಿ ಮಹಿಳೆಯರ ಸಬಲೀಕರಣಕ್ಕಾಗಿ ಶಬಾನಾ ಅವರಿಗೆ ಪಟ್ಟ ಕಟ್ಟಲಾಗಿದೆ. ಆದ್ರೆ ಅದು ಹೇಗೆ ಯೂಸ್ ಆಗ್ತಿದೆ ನೋಡಿ.
ಅಧ್ಯಕ್ಷರು ಇರ್ಲಿ ಬಿಡ್ಲಿ, ಅಮಾನುಲ್ಲಾ ಮಾತ್ರ ಹೆಂಡತಿ ಚೇಂಬರ್ನಲ್ಲಿ ಡೈಲಿ ಇದ್ದೇ ಇರ್ತಾರೆ. ಕಾಂಗ್ರೆಸ್ನ ತಾಲೂಕು ಬ್ಲಾಕ್ ಅಧ್ಯಕ್ಷರಾಗಿರೋ ಈತನಿಗೂ ನಗರಸಭೆಗೂ ಸಂಬಂಧವೇ ಇಲ್ಲ. ಆದ್ರೂ ಹೆಂಡತಿ ಹೆಸರಲ್ಲಿ ಮೆರೆದಾಡ್ತಿದ್ದು ಇಂಥವರಿಗೆ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಕೋಲಾರ ಜಿಲ್ಲೆನಲ್ಲಿ ಹೈಯೆಸ್ಟ್ ಮತದಾರರಿರುವಂಥದ್ದು ಮಹಿಳೆಯರು. ಸೊ ಇಲ್ಲಿ ಇವತ್ತು ನಮಗೆ ಸಿಕ್ಕಿರುವಂಥ ಹಕ್ಕನ್ನು ಈ ರೀತಿಯಾಗಿ ಇದು ಮಾಡೋಂಥದ್ದು ಸರಿಯಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಅಧ್ಯಕ್ಷರು ಗಂಡ ಬಂದು ಯಾವುದೇ ಇದರಲ್ಲಿ ಕೂಡ ದರ್ಪ ಮಾಡೋಂಥದ್ದು ಅಥವಾ ಅಧಿಕಾರ ಚಲಾಯಿಸುವಂಥ ಕೆಲಸ ಮಾಡಬಾರ್ದು. ಅದು ಅಕ್ಷಮ್ಯ ಅಪರಾಧ. ಒಟ್ನಲ್ಲಿ ಮುಳಬಾಗಿಲು ನಗರಸಭೆಯಲ್ಲಿ ಗಂಡನ ದರ್ಬಾರ್ ಶುರುವಾಗಿದ್ದು ಇದಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ರಘುರಾಜ್, ನ್ಯೂಸ್ 18, ಕೋಲಾರ.